ಶ್ರವಣಬೆಳಗೊಳ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಬೇಡಿಗನಹಳ್ಳಿ ಶುದ್ಧ ಗಂಗಾ ಘಟಕದ ವ್ಯಾಪ್ತಿಯಲ್ಲಿ ಶುದ್ಧ ಜಲ ಅಭಿಯಾನದಲ್ಲಿ ಸಾರ್ವಜನಿಕ ಮಾಹಿತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾನ್ಯ ಯೋಜನಾಧಿಕಾರಿಗಳಾದ ಸದಾಶಿವ ಕುಲಾಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಒಕ್ಕೂಟದ ಅಧ್ಯಕ್ಷರು, ಪಂಚಾಯತ್ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ವಲಯ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿ, ಶುದ್ಧಗಂಗಾ ಮೇಲ್ವಿಚಾರಕರು ಸಂಘದ ಸದಸ್ಯರು, ಸಾರ್ವಜನಿಕರು ಭಾಗವಹಿಸಿದ್ದರು. ಮಾನ್ಯ ಯೋಜನಾಧಿಕಾರಿಗಳು ಕ್ಷೇತ್ರದ ಬಗ್ಗೆ ಮಾಹಿತಿ ನೀಡಿ ನಂತರ ಶುದ್ಧ ನೀರಿನ ಬಗ್ಗೆ ಮಾಹಿತಿ ನೀಡಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಶುದ್ಧ ನೀರನ್ನು ಬಳಕೆ ಮಾಡಬೇಕು ಎಂದು ತಿಳಿಸಿದರು ಹಾಗೂ ಅದರ ಬಳಕೆಯ ಮಹತ್ವದ ಬಗ್ಗೆ ತಿಳಿಸಿದರು. ಪಂಚಾಯತ್ ಅಧ್ಯಕ್ಷರು ಮಾತನಾಡಿ, ಶುದ್ಧ ನೀರಿನಿಂದ ಮಕ್ಕಳ ಆರೋಗ್ಯ ಸುಧಾರಿಸುತ್ತದೆ ಹಾಗೂ ಮನೆಯಲ್ಲಿ ಎಲ್ಲ ಸದಸ್ಯರು ಆರೋಗ್ಯದಿಂದ ಇರಬಹುದು ಎಂದು ತಿಳಿಸಿದರು. ಸಮಸ್ಯೆ ಏನಂತಂದ್ರೆ ಅನಂತರದಲ್ಲಿ ನಮ್ಮಲ್ಲಿ ನೋಡುವಾಗ ಒಂದು ಘಟಕ ನಾವು ಬಿಟ್ಟು ಬಿಡ್ಲಿಕ್ಕೆ ಬರೋದಿಲ್ಲ. ಅದನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಬೇಕು. ಅದನ್ನು ವ್ಯವಸ್ಥಿತವಾಗಿ ಅದನ್ನು ಗಮನಿಸ್ತಾ ಇರಬೇಕು. ಅಲ್ಲಿ ನೀರಿನ ಟಿಡಿಎಸ್ ನೋಡ್ತಾ ಇರಬೇಕು. ಅದಕ್ಕೊಬ್ರು ಕ್ಲೀನ್ ಮಾಡ್ಲಿಕ್ಕೆ ಒಬ್ರು ವ್ಯಕ್ತಿ ಎಲ್ಲ ಬೇಕು. ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಇಂತಹ ಒಂದು ಬಹಳ ಅಲ್ಲಿ ಏನಾಗ್ತದೆ, ನಿಮ್ಮಲ್ಲಿ ಇರುವಂತಹ ನೀರು ಕುಡಿಯುವ ಜನಸಂಖ್ಯೆ ಎಷ್ಟು ನಿಮ್ಮಲ್ಲಿ ಎಷ್ಟಿದೆ? ಒಂದು 1000 ಜನಸಂಖ್ಯೆ ಇದೆ. ಒಂದು 300 ಮನೆ ಇದೆ ಅಲ್ವಾ? ಆಮೇಲೆ ಇಲ್ಲಿ ಹೋಗುವಂತದ್ದು, ನಮ್ಮಲ್ಲಿ ಹೋಗುವಂತ ಕೇವಲ ಒಂದು ದಿವಸಕ್ಕೆ 40 ರಿಂದ 30 ನೀರು ಹೋಗ್ತದೆ. ಅಂದ್ರೆ ನಿಮಗೆ ಏನಾಗಿದೆ ಅಂತಂದ್ರೆ ಅವಾಗ ಕುಡಿಯುವ ನೀರಿನ ಗುಣಮಟ್ಟದ ಬಗ್ಗೆ ನಿಮಗೆ ಅಸಮಾಧಾನ ಇದೆ. ನೀರು ಚೆನ್ನಾಗಿದೆ ನಿಮ್ಮೂರು, ಅದನ್ನೇ ನೀವು ನೇರ ಪೈಪ್ಗಳಲ್ಲಿ ನೀರು ಬಿಡ್ತಾ ಇದ್ದೀರಿ. ಘಟಕದ ಮೂಲಕ ಬರುವಾಗ ಅಷ್ಟು ಸ್ವಲ್ಪ ಸುಮ್ಮನೆ ಬಡ್ಡಿ ಬರ್ತದೆ, ಅದಕ್ಕೆ ಮಿಶ್ರಣ ಖರ್ಚು ಬರ್ತದೆ. ಅದಕ್ಕೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ನಿಮ್ಗೆ ಒಂದು ಕಾರ್ಡ್ ಮಾಡಿಸಿದ್ರೆ ಒಬ್ಬನಿಗೆ ತಿಂಗಳಿಗೆ 30 ಕ್ಯಾನ್ ಕೊಂಡೋಗ್ಬೋದು. ಒಂದು ಕ್ಯಾನ್ ಮಾಡಿಸಿದ್ರೆ ₹3 ತಿಂಗಳಿಗೆ 30 ಕ್ಯಾನ್ ಕೊಂಡೋಗ್ಬೋದು. ಕಾರ್ಡ್ ಮಾಡಿಸಿದ್ರೆ ₹3, ನಾನು ಹೇಳ್ತೀನಿ, ನಾನು ಕುಡಿಯುವ ನೀರು ₹10 ಒಂದು ಕ್ಯಾನಿಗೆ. ನಾನು ಚಂದ್ರಪಟ್ಟಣದಲ್ಲಿ ವಾಸ ಇರೋದು. ಚಂದ್ರಪಟ್ಟಣದ ಗವರ್ಮೆಂಟ್ ಹಾಸ್ಪಿಟಲ್ ಹತ್ರ ಒಂದು ₹10 ನಮ್ಮ MLA ಸಾಹೇಬರ ಹೆಸರಲ್ಲಿ ಒಂದು ಘಟಕ ಇದೆ. ₹10 ₹5 ಕಾಯಿನ್ ಹಾಕ್ಬೇಕು. ನನಗೆ 2 ದಿವಸಕ್ಕೆ. ಮಂಜುನಾಥ್, IK TV 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.